ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ವಿಆರ್ ಸಿನಿಮಾಸ್ ಅಲ್ಲಿ 45,800 ರನ್ ಆಗ್ತಿದೆ. ಹೇಗಿದೆ ಸರ್ ಕಲೆಕ್ಷನ್? ಫಸ್ಟ್ ವೀಕ್ ಚೆನ್ನಾಗಿತ್ತು, ಸೆಕೆಂಡ್ ವೀಕ್ ಸ್ವಲ್ಪ ಡ್ರಾಪ್ ಆಗಿದೆ. ಓಕೆ, ಕಲೆಕ್ಷನ್ ಪಾಯಿಂಟ್ ಓಕೆ. ಅಂದರೆ ನಿರೀಕ್ಷೆ ಇಟ್ಕೊಂಡಿರ್ತಾರೆ ಇಬ್ಬರು ಸೂಪರ್ ಸ್ಟಾರ್ ಸಿನಿಮಾ ಅಂದಾಗ. ಬಟ್ ಥಿಯೇಟರ್ ಆಗಿರ್ಬೋದು, ಸಿಬ್ಬಂದಿ ನೀವು ಆಗಿರ್ಬೋದು, ಪ್ರತಿಯೊಂದು ನಿರೀಕ್ಷೆ ಇಟ್ಕೊಂಡಿರ್ತೀರ. ಬಟ್ ಆ ನಿರೀಕ್ಷೆ ಮಟ್ಟ ಮೀರ್ತಾ, ಯಾಕಂದರೆ ತುಂಬ ವರ್ಷ ಎಫರ್ಟ್ ಹಾಕಿ ಮಾಡಿದಂಥ ಸಿನಿಮಾ ಇದು. ಅರ್ಜುನ್ ಜೇನಿ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರುವಂಥದ್ದು. ದೊಡ್ಡ ಬಜೆಟಲ್ಲಿ ಮೂಡಿ ಬಂದಿದೆ ಸಿನಿಮಾ. ಬಟ್ ಅಂದ್ಕೊಂಡಾಗ ಆಯ್ತಾ ನಿರೀಕ್ಷೆ ಏನು ಅಂತ? ಅದೇ ಫಸ್ಟ್ ವೀಕು ಒಂದು 3 days ಚೆನ್ನಾಗಿ ಬಂತು. ಸೆಕೆಂಡ್ ವೀಕು ಓಕೆ ಇದೆ. ಇನ್ನು ಎಕ್ಸ್ಪೆಕ್ಟೇಷನ್ ಲೆವೆಲ್ಗೆ ರೀಚ್ ಆಗಿಲ್ಲ. ಆಗಬೇಕಾಗಿತ್ತು ಸಿನಿಮಾ, ಮಲ್ಟಿ ಸ್ಟಾರ್ ಸಿನಿಮಾ ಬೇಕಾಗಿತ್ತು. ಇನ್ನೂ ಒಂದು ಸ್ವಲ್ಪ ಏನಾದರೂ ಅನಿಸುತ್ತೆ. ಏನು ಮಿಸ್ಟೇಕ್ ಆಗಿರ್ಬೋದು ಸರ್ ನಿಮ್ಮ ಪ್ರಕಾರ? ಯಾಕಂದರೆ ಸಿನಿಮಾ ನೋಡ್ಕೊಂಡು ಬಂದರೆ ಏನಾದರೂ ಫೀಡ್ಬ್ಯಾಕ್ ಆ ಥರದ್ದು ಏನಾದರೂ ಹೇಳಿದರೆ? ಫೀಡ್ಬ್ಯಾಕ್ ಅಂದರೆ ಅದೇ ಕತೆ ಸ್ವಲ್ಪ ಇನ್ನೂ ಹೇಳೋ ರೀತಿ ಇನ್ನೂ ಚೆನ್ನಾಗಿ ಹೇಳ್ಬೋದಾಗಿತ್ತು ಅಂತ ಹೇಳ್ತಾರೆ. ಡೈರೆಕ್ಷನ್ ಅಂತಲ್ಲ, ಕತೆನೇ ನೆರೇಟ್ ಮಾಡಿರೋ ರೀತಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು, ನೀಟಾಗಿ ಮಾಡ್ಬೋದಾಗಿತ್ತು. ಬಟ್ ಓಕೆ, ಅಂತ ಏನು ಮೋಸ ಇಲ್ಲ. ಓಕೆ, ಒಂದು 4-5 ಶೋ ಫುಲ್ ಆಗಿತ್ತು. ನಾರ್ಮಲ್ ಇತ್ತು. ಓಕೆ, ಸ್ವಲ್ಪ ಡ್ರಾಪ್ ಆಗಿದೆ, ಕಡಿಮೆ ಆಗಿದೆ. 2 ಸಿನಿಮಾ ರಿಲೀಸ್ ಆಯ್ತು ಅವತ್ತು. ಮಾರ್ಕು ಮತ್ತು 45 2 ರಿಲೀಸ್ ಆಗಿತ್ತು. ಬಟ್ ನಾವು 45 ಹಾಕಿದ್ವಿ. ಮಾರ್ಕು ಚೆನ್ನಾಗಿದೆ ಅಂತಂದರು, ಕಲೆಕ್ಷನ್ ಅದನ್ನು ಚೆನ್ನಾಗಿದೆ ಅಂತ. ಅದು ಕಲೆಕ್ಷನ್ ಸೆಕೆಂಡ್ ವೀಕ್ ಸ್ವಲ್ಪ ಕಡಿಮೆ ಆಗಿದೆ. ಓಕೆ, 2 ಚೆನ್ನಾಗಿದೆ. ನಿಮ್ಮ ಥಿಯೇಟ್ರಲ್ಲಿ ಹಾಕಿದ್ರಾ ಮಾರ್ಕ್? ಇಲ್ಲ, ನಮ್ಮ ಥಿಯೇಟ್ರಲ್ಲಿ 45 ಒಂದೇ ಹಾಕಿದ್ವಿ. ಅಂದರೆ 2 ಸೂಪರ್ ಸ್ಟಾರ್ ಸಿನಿಮಾಗಳು ರಿಲೀಸ್ ಆದಾಗ 2 ಶೋ ಅವ್ರಿಗೆ, 2 ಶೋ ಇವ್ರಿಗೆ ಕೊಡುವಂಥದ್ದು, ಶೋ ಡಿವೈಡ್ ಮಾಡ್ತಾರೆ. ಆ ಥರದ್ದು ಏನಾದರೂ ಆಗ್ತಾಯಿತ್ತು. ಬಟ್ ನಿಮ್ಮಲ್ಲಿ ಆಗಿಲ್ವಾ? ಯಾಕೆ ಏನು ಅಂತ? ಇಲ್ಲ, ಇದು 45 ಕಮಿಟ್ ಆಗಿಬಿಟ್ಟಿದ್ವಿ. ಅದರಿಂದ ಆಮೇಲೆ ಇಲ್ಲಿ ಕೆಂಗೇರಿ ರಾಬಿನ್ನು ಮತ್ತು ಕೆಂಗೇರಿ ವೆಂಕಟೇಶ್ವರ ಅಲ್ಲಿ 2 ಕಡೆ 5 ಶೋ ಮಾರ್ಕ್ ಹಾಕಿದ್ರು. ನಾವು ಅದಕ್ಕಿಲ್ಲಿ ಇದನ್ನು ಹಾಕಿದ್ವಿ. ಅಂದರೆ ಅಲ್ಲಿ ಜಾಸ್ತಿ ಶೋಸ್ ಅಲ್ಲೇ ಇರುತ್ತಲ್ಲ, 45 ಶೋ ಇಲ್ಲಿ ಜಾಸ್ತಿ ಶೋ ಇರಲಿ ಅಂತ 5 ಶೋಸ್ ಇಲ್ಲೇ ಹಾಕಿದ್ವಿ. ಅವ್ರದ್ದೆಲ್ಲ ಹೇಗಿದೆ ಅಂತ ಸರ್? ಮಾರ್ಕ್ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ? ಚೆನ್ನಾಗಿದೆ, ಅದನ್ನು ರೆಸ್ಪಾನ್ಸ್ ಚೆನ್ನಾಗಿದೆ ಅಂತ. ಮಾರ್ಕ್ ಚೆನ್ನಾಗಿದೆ ಅಂತ ರೆಸ್ಪಾನ್ಸ್. ಅಂದರೆ ಕಲೆಕ್ಷನ್ ವೈಸ್ ಹೇಳೋದಾದರೆ 2 ಇದೆ, 2 ಈಕ್ವಲ್ ಆಗಿದೆ. ಬಟ್ ಸ್ವಲ್ಪ ಮಾರ್ಕ್ ಜಾಸ್ತಿ ಇದೆ, ಕಲೆಕ್ಷನ್ ಜಾಸ್ತಿ ಇದೆ. ಮಾರ್ಕ್ ಕಲೆಕ್ಷನ್ ಜಾಸ್ತಿ ಇದೆ. ಹೌದು. ನಿಮ್ಮಲ್ಲಿ ಏನಾದರೂ ಮಾರ್ಕ್ ಅಂತ ಹಾಕುವಂಥದ್ದು ಏನಾದರೂ ಚಾನ್ಸ್ ಇದೆಯಾ ಏನು ಅಂತ? ಇಲ್ಲ, ಇವಾಗ ಆಯಿತು, ಸೆಕೆಂಡ್ ವೀಕು ಇದೆ ಕಂಟಿನ್ಯೂ ಮಾಡಿದ್ವಿ. 9ನೇ ತಾರೀಕಿಂದ ಜನನಾಯಕನ್ ತಮಿಳು 3 ಶೋಸು ಮತ್ತು 2 ಶೋಸ್ ಬಂದು ರಾಜಸಾಬ್ ಅಂತ ತೆಲುಗು 2 ಶೋ, ಒಟ್ಟು 5 ಶೋ ಆಗ್ತಾಯಿದ್ವಿ. ಅಂದರೆ ಇದಿರುವಾಗ 45 ತೆಗೆದು ಜನನಾಯಕನ್ ಆಗ್ತಾಯಿದೆ. ಹೌದು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.